ಈಗ ಅನಾದಿ ಕಾಲದಿಂದಲೂ ನಾವು ರೂಢಿಸಿಕೊಂಡು ಬಂದಂತ ಸಾವಯವ ಕೃಷಿ ಬಗ್ಗೆ ನಂದು ನಾನು ಮಾಹಿತಿ ನೀಡ್ತೇನೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಮೇಟಿಯಂ ರಾಟೆ ನಡೆದರೆ ದೇಶವೇ ಕೆಡುವಂತೆ. ಮೇಟಿ ಅಂದ್ರೆ ಅನಾದಿ ಕಾಲದಿಂದಲೂ ನಮ್ಮ ಕೃಷಿ ಪದ್ಧತಿಯನ್ನು ಸಾವಯವ ಕೃಷಿ. ಸಾವಯವ ಕೃಷಿ ಅಂದ್ರೆ ಸಂಪೂರ್ಣ ಯಾವುದೇ ತರನಾದಂತ ರಾಸಾಯನಿಕವನ್ನು ಬಳಸೇ ಮಾಡಿದಂತ ಕೃಷಿ. ಏನಂದ್ರೆ ಒಂದ್ ಮಾತಿದೆ, ಸ್ವದೇಶೇ ರಾಜ್ಯ ಪೂಜ್ಯತೆ, ವಿದ್ವಾನ್ ಕೃಷಿ ಸರ್ವತ್ರ ಪೂಜ್ಯತೆ ಅಂತ. ಅಂದ್ರೆ ರಾಜ ಎಲ್ಲಿರ್ತಾನೋ ಅದು ಏನಂದ್ರೆ ರಾಜ ಇರುವಂತ ಪ್ರದೇಶವನ್ನ ಆ ರಾಜ್ಯದ ಜನ ಮಾತ್ರ ಏನಂದ್ರೆ ಹೊಗಳ್ತಾರೆ. ಆದ್ರೆ ವಿದ್ವಾನ್ ಮತ್ತು ಕೃಷಿಯನ್ನ ಏನು ಪ್ರಾವೀಣ್ಯತೆಯನ್ನು ಹೊಂದಿರುವಂತ ವ್ಯಕ್ತಿಗೆ ಎಲ್ಲ ಸರ್ವತ್ರ ಪೂಜ್ಯತೆ, ಸರ್ವಗಳಲ್ಲೂ ಸಹ ಪೂಜೆ ಮಾಡ್ತಂತೆ. ಹಂಗೆ ನಮ್ಮ ಪರಿಸರ ಮಿತ್ರ ಸಾವಯವ ಕೃಷಿ ಅಂದ್ರೆ ಏನಂದ್ರೆ ವಿತೌಟ್ ಯಾವುದೇ ತರನಂತ ರಾಸಾಯನಿಕ ಬಳಸದೆ ಮಾಡುವಂತ ಕೃಷಿ. ಈಗ ಪ್ರಥಮವಾಗಿ ಏನಂದ್ರೆ ಬೇಸಾಯದ ಕ್ರಮಗಳು. ನಾವೇನು ಬೇಸಿಗೆಯಿಂದ ಏನು ಕೊಯ್ಲು ಮಾಡೋ ತನಕ ನಾವು ವಿವಿಧ ಪದ್ಧತಿಗಳು ಏನಂದ್ರೆ ಬೇಸಾಯ ಕ್ರಮಗಳು, ಅದಾದ್ಮೇಲೆ ಪೋಷಕಾಂಶ ನಿರ್ವಹಣೆ ಮತ್ತು ಕೀಟ ನಿವಾರಣೆ ಮತ್ತು ಕಳೆ ನಿವಾರಣೆ, ಅದಾದ್ಮೇಲೆ ಕೊಯ್ಲು ಮತ್ತು ಕೊಯ್ಲೋತ್ತರ ನಿರ್ವಹಣೆ. ಬೇಸಾಯ ಕ್ರಮಗಳ ಬಗ್ಗೆ ನಾವು ಹೇಳೋದಾದ್ರೆ ಮಾಗಿ ಉಳುಮೆ ಅಂದ್ರೆ ಬೇಸಿಗೆಯಲ್ಲಿ ನಾವೇನ್ ಮಾಡ್ತೀವಿ ಆಳವಾದಂತ ಉಳುಮೆ. ಆಳವಾಗಿ ಉಳುಮೆ ಮಾಡೋದ್ರಿಂದ ಅಲ್ಲಿ ಇರುವಂತ ಹುಳುಗಳು ಮತ್ತೆ ಕಳೆ ಬೀಜಗಳೆಲ್ಲಾನು ಬಿಸಿಲಿಗೆ ಹೋಗಿ ಅಲ್ಲಿ ಅವು ಸತ್ತು ಹೋಗ್ತವೆ ಬೀಜ. ಸೊ ಅದನ್ನ ನಾವು ಮಾಗಿ ಉಳುಮೆ